ನಮಸ್ತೆ ಕರ್ನಾಟಕ. ತೇಜಸ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಅರ್ಪಿಸುವ ದ ಡೆವಿಲ್ಸ್ ಅಡ್ವೊಕೇಟ್ ಶೋನ 4ನೇ ಎಪಿಸೋಡ್ನಲ್ಲಿ ನನ್ನೊಂದಿಗಿದ್ದಾರೆ ರಿಷಿಕ್ ವಿವಾನ್ ಗೌಡ ಅವರು. ರಿಷಿಕ್ ವಿವಾನ್ ಗೌಡ ಅವರು ಜರ್ಮನಿಯಲ್ಲಿ MS ಮುಗಿಸಿ ಭಾರತಕ್ಕೆ ಬಂದ ನಂತರ ಬಿಸ್ನೆಸ್ ಮ್ಯಾನ್ ಆಗಿ ಕೆಲಸ ಮಾಡ್ತಾ ಸದ್ಯ ಸಕ್ರಿಯ ರಾಜಕಾರಣದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಪ್ರಸ್ತುತ JDS ಪಕ್ಷದ ರಾಜ್ಯ ವಕ್ತಾರರಾಗಿ ಕೆಲಸ ಮಾಡ್ತಿದ್ದಾರೆ. ಬಿಜೆಪಿಯೊಂದಿಗಿನ ಮೈತ್ರಿ ಕುರಿತು ಸಾಲು ಸಾಲಾಗಿ JDS ಪಕ್ಷದ ನಾಯಕರು ಪಕ್ಷವನ್ನು ತೊರೆಯುತ್ತಿದ್ದಾರೆ. ಆ ಎಲ್ಲ ವಿಷಯಗಳ ಕುರಿತಾಗಿ JDS ರಾಜ್ಯ ವಕ್ತಾರರಾಗಿರುವಂತಹ ರಿಷಿಕ್ ವಿವಾನ್ ಗೌಡ ಅವರೊಂದಿಗೆ ಚರ್ಚೆ ಮಾಡ್ತಾ ಹೋಗೋಣ. ಬನ್ನಿ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. 1999ರಲ್ಲಿ JDS ಪಕ್ಷವನ್ನ ಸ್ಥಾಪನೆ ಮಾಡಲಾಗಿದೆ. ಆದ್ರೆ ಅಲ್ಲಿಂದ ಇಲ್ಲಿಯವರೆಗೂ JDS ಯಾವುದೇ ಚುನಾವಣೆಯಲ್ಲಿ ಸ್ಪಷ್ಟ ಬಹುಮತವನ್ನು ಪಡೆದಿಲ್ಲ. ಅಟೀಶ್ ಮುಂದೆ ಆದ್ರೂ ಪಡಿತಾರೆ ಅಂತ ಅನ್ಸುತ್ತಾ? ನೋಡಿ, ನಮ್ಮ ಪಕ್ಷ ಸಂಘಟನೆ ನಾವು ಮಾಡಬೇಕಾದ್ರೆ 224 ಕ್ಷೇತ್ರದಲ್ಲೂ ನಮ್ಮ ಶಾಸಕರು ಕಂಟೆಸ್ಟ್ ಮಾಡಬೇಕು ಅನ್ನೋ ರೀತಿಯನ್ನೇ ನಾವು ಪಕ್ಷ ಸಂಘಟನೆ ಮಾಡ್ತಾ ಇರುವಂಥದ್ದು. ಓಕೆ, ನಮ್ಮ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಈ ಹಿಂದೆ 2 ಬಾರಿ ಸನ್ಮಾನ್ಯ ಕುಮಾರಣ್ಣನವರು ನಾವು ಸಮ್ಮಿಶ್ರ ಸರ್ಕಾರದಲ್ಲಿ ಏನು ಮುಖ್ಯಮಂತ್ರಿಯಾಗಿ ಆಡಳಿತ ಮಾಡಿದ್ದೀವಿ, ನೋಡಿದ್ದಾರೆ, ಕರ್ನಾಟಕ ರಾಜ್ಯಾದ್ಯಂತ ನೋಡಿದ್ದಾರೆ. ಸೊ ನಮ್ಗೆ ಇಲ್ಲಿವರೆಗೂ ಅಂತೂ ಸ್ಪಷ್ಟ ಬಹುಮತ ಏನು ಕೊಟ್ಟಿಲ್ಲ. ಆದ್ರೆ ಮುಂದಿನ ದಿನಗಳಲ್ಲಿ ನೋಡೋಣ ಇವಾಗಿರುವಂತಹ ಕಾಂಗ್ರೆಸ್ ಆಡಳಿತ ಎಷ್ಟು ಮಟ್ಟಿಗೆ ಇದೆ ಅನ್ನೋದನ್ನ ಕಂಡಿರ್ತಾರೆ ಕರ್ನಾಟಕ ರಾಜ್ಯದ ಜನತೆ. ಸೊ ಮುಂದೆ ಒಂದು ವೇಳೆ ನಮಗೆ ಸ್ಪಷ್ಟ ಬಹುಮತ 120 ಆದ್ರೂ ಕೊಡಬಹುದು ಅಂತ ಒಂದ್ ದಿನಗಳು ಬರ್ಲಿ ಅಂತ ನಾವು ಆಶೆ. ಯಾವ್ದು ಒಂದೇ ಭಾಗಕ್ಕೆ ಮಾತ್ರ ಸೀಮಿತ ಆಗಿದ್ರೆ ಅಂತ ಅನಿಸ್ತಿಲ್ವಾ? ಇಲ್ಲ, ನೋಡಿ, ನೀವು ಒಂದೇ ಭಾಗದಲ್ಲಿ ಅಂತಂದ್ರೆ ಈಗ ವೋಟ್ ಶೇರಿಂಗ್ ಅಂತ ತಾವು ಗಮನಿಸಿದ್ರೆ, ಆಮೇಲೆ ವೋಟಿಂಗ್ ಪರ್ಸೆಂಟೇಜ್ ನ ಕೂಡ ತಾವು ಗಮನಿಸಿದ್ರೆ, 2 ರಾಷ್ಟ್ರೀಯ ಪಕ್ಷಗಳಾಗ್ಬಿಟ್ಟು ನಿಮ್ಗೆ ಉತ್ತರ ಕರ್ನಾಟಕದಿಂದ ಕೋಸ್ಟಲ್ ಕರ್ನಾಟಕ ಇರ್ಬೋದು, ದಕ್ಷಿಣ ಕರ್ನಾಟಕ ಇರ್ಬೋದು, ಅಥವಾ ನಿಮ್ಗೆ ಕೋಲಾರ, ಚಿಕ್ಕಬಳ್ಳಾಪುರ, ಈ ಎಲ್ಲಾ ಭಾಗಗಳಲ್ಲೂ ನಾವು ಕಂಪೇರ್ ಮಾಡಿದ್ರೆ ನಮ್ಮ ವೋಟ್ ಶೇರಿಂಗ್ ಸಾಕಷ್ಟು ಚೆನ್ನಾಗೇ ಇದೆ. ಆಮೇಲೆ ನಮ್ಮ MLAಗಳು ಈ ಒಂದು 1 or 2 ನಂಬರ್ಸ್ ಅಂತ ಇದ್ರು ಕೂಡ ಬೇರೆ ಬೇರೆ ರೀಜನ್ ಆಫ್ ಕರ್ನಾಟಕ, ನಿಮ್ಗೆ ಹಳೆ ಮೈಸೂರು ಭಾಗ ಬಿಟ್ಟು ಉತ್ತರ ಕರ್ನಾಟಕದಲ್ಲಿ ಕೂಡ ನಮ್ ನಂಬರ್ಸ್ ಇದೆ. ಆಮೇಲೆ ಏನದು ಈಗ ದಕ್ಷಿಣ ಕನ್ನಡದಲ್ಲಿ ಕೂಡ ನಂಬರ್ಸ್ ಇದೆ. ಪ್ಲಸ್ ಈಗ ಸೋತಿರೋ ಅಂತ ನಮ್ಮ MLA ಕ್ಯಾಂಡಿಡೇಟ್ ಗಳ ತಾವು ಗಮನಿಸಿದ್ರೆ ತುಂಬಾ ಏನ್ ದೊಡ್ಡ ಅಂತರದಿಂದ ಏನ್ ಸೋತಿಲ್ಲ ಅವರು, ಕಡಿಮೆ ಅಂತರದಿಂದ ಸೋತಿದ್ದಾರೆ. 1000, 2000, 3000 ಓಟ್ಗಳಲ್ಲೇ ಸೋತಿರುವಂತದ್ದು. ಚುನಾವಣೆಯಿಂದ ಚುನಾವಣೆಗೆ ಪಕ್ಷದ ಪರ್ಫಾರ್ಮೆನ್ಸ್ ಅನ್ನ ನೋಡಿದಾಗ ನೀವೆಲ್ಲೋ ಪಡಿತಿರುವಂತಹ ಮತ ಪ್ರಮಾಣ, ವೋಟ್ ಶೇರ್ ಕಡಿಮೆ ಆಗ್ತಿದೆ, ಮತ್ತೆ ನೀವು ಗೆಲ್ತಿರುವಂತಹ ಸೀಟುಗಳ ಸಂಖ್ಯೆ ಕಡಿಮೆ ಆಗ್ತಿದೆ. ಅದರರ್ಥ ಕರ್ನಾಟಕ ರಾಜಕಾರಣದಲ್ಲಿ ಇವತ್ತಿಗೆ JDS 3ನೇ ಪ್ರಮುಖ ಪಕ್ಷವಾಗಿ ಕೂಡ ಉಳಿದಿಲ್ಲ, ಅಥವಾ ರಾಜಕೀಯವಾಗಿ ಇವತ್ತಿಗೆ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ತಿದೆ ಅಂತ ಅನ್ಸುತ್ತಾ? ಇಲ್ಲ, ನೋಡಿ, 3 ಬಾರಿ ನಾವು ಸತತವಾಗಿ ಮುಖ್ಯಮಂತ್ರಿಗಳಾಗಿ ರಾಜ್ಯದಲ್ಲಿ ನಾವು ಅಧಿಕಾರ ತಗೊಂಡಿದ್ದೀವಿ. ಮೇ ಬಿ ಸಮ್ಮಿಶ್ರ ಇರ್ಬೋದು, ಬಟ್ ರಾಜ್ಯಕ್ಕೆ ಬೇಕಾಗಿರುವಂತ ಒಂದು ಉತ್ತಮ ಆಡಳಿತ ಅಂತ ಬಂದಾಗ ನಂಬರ್ಸ್ ಕಡಿಮೆ ಇದ್ರೂ ಕೂಡ ನೀವು ಭಾರತದಲ್ಲಿ ಯಾವುದೇ ರಾಜ್ಯದಲ್ಲಿ ನೋಡಿದ್ರು ಉತ್ತಮವಾಗಿ ಆಡಳಿತ ಕೊಡೋದ್ರಲ್ಲಿ, ಪ್ಲಸ್ ಒಂದು ಒಳ್ಳೆ ಸರ್ಕಾರ ಕೊಡೋದ್ರಲ್ಲಿ ನಾವು ಜನತಾ ದಳ ಏನಿದ್ವಿ, JDS ಸೆಕ್ಯುಲರ್ ನಾವೇನಿದೀವಿ, ನಾವು ಅದನ್ನ ಯಾವಾಗಲೂ ಸಕ್ಸಸ್ಫುಲ್ ಆಗಿ ಮಾಡ್ಕೊಂಡೇ ಬಂದಿದ್ದೀವಿ. ಸೊ ಎಲ್ಲೂ ನಾವೇನು ಫೇಲ್ಯೂರ್ ಆಗಿಲ್ಲ. ನಾವು ನಿಮ್ಗೆ ಅಸ್ತಿತ್ವ ಇಲ್ಲ, ಆ ಕಾರಣಕ್ಕೆ ಮೈತ್ರಿ ಆಟ ಆಡ್ತೀರಾ ಅಂತ ಅನ್ಸುತ್ತಾ? 99ರಲ್ಲಿ ರಚನೆ ಆಗುತ್ತೆ ಪಕ್ಷ, ಅದಾದ ನಂತರ 2004ರಿಂದ 6 UPA ಜೊತೆ ಅಲಯನ್ಸ್ ಅಲ್ಲಿ ಇದ್ರೆ, ಆಗ ಧರ್ಮಸಿಂಗ್ ರನ್ನ ಮುಖ್ಯಮಂತ್ರಿ ಮಾಡ್ತೀರಾ, ನಿಮ್ಮದೇ ಪಕ್ಷದವರಾದಂತ ಸಿದ್ದರಾಮಯ್ಯ ಅವರನ್ನ ಉಪಮುಖ್ಯಮಂತ್ರಿ ಮಾಡ್ತೀರಾ. ಅದಾದ್ಮೇಲೆ ಅದು ಮಧ್ಯಕ್ಕೆ ಮುರಿದು ಬೀಳುತ್ತೆ. ಅದಾದ ನಂತರ ಮತ್ತೆ 2018ರಲ್ಲಿ ಅದೇ UPA ಯೊಂದಿಗೆ ಕಾಂಗ್ರೆಸ್ ಒಂದಿಗೆ ಮೈತ್ರಿಯನ್ನ ಮಾಡಿಕೊಂಡು ನಿಮ್ಮದೇ ಪಕ್ಷದ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ತಾರೆ. ಆದ್ರೆ ಕೇವಲ UPA ಮಾತ್ರ ಅಲ್ಲ, ಮತ್ತೊಮ್ಮೆ ನೀವು ಅದಕ್ಕೆ ಎಕ್ಸಾಕ್ಟ್ ಆಪೋಸಿಟ್ ಆಗಿರುವಂತಹ ಬಿಜೆಪಿ ಯೊಂದಿಗೂ ಕೂಡ ಮೈತ್ರಿ ಮಾಡ್ಕೊಳ್ತೀರಾ. 2007-8ರಲ್ಲಿ 20 ತಿಂಗಳು ಬ್ಯಾಟಿಂಗ್ ಆಡ್ತೀರಾ. ಮೊದಲ ಬಾರಿಗೆ ಅವತ್ತಿಗೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ್ತಾರೆ. ಈಗ 2024ರಿಂದ ಮತ್ತೆ NDA ಜೊತೆ ಅಲಯನ್ಸ್ ಅಲ್ಲಿ ಇದ್ದೀರಾ. ಏನಕ್ಕಿದು ರಾಜಕೀಯ ಆಟ ಅಥವಾ ಈ ಮೈತ್ರಿಯ ಕಾರಣ ಏನು? ನೋಡಿ, ನಾವೊಂದು ಪ್ರಾದೇಶಿಕ ಪಕ್ಷ. ಸೊ ಪ್ರಾದೇಶಿಕ ಪಕ್ಷ ಆಗಿರಬೇಕಾದ್ರೆ ನಮಗೆ ಫುಲ್ ಮೆಜಾರಿಟಿ ಸಿಗ್ದಿಲ್ದಿರ್ಬೇಕಾದ್ರೆ ನಾವು ಯಾವುದೇ ಒಂದು ರಾಷ್ಟ್ರೀಯ ಪಕ್ಷಗಳು ಏನಿದೆ, ಕಾಂಗ್ರೆಸ್ ಅಥವಾ BJP, ಅವತ್ತಿನ ಕಾಲಮಟ್ಟಕ್ಕೆ ರಾಜ್ಯದ ಜನತೆಗೆ ಒಳ್ಳೇದಾಗಬೇಕು, ಅವ್ರಿಗೋಸ್ಕರ ಯಾವ್ದಾದ್ರು ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡ್ಬೇಕಾಗತ್ತೆ ಅಂತ ಮೈತ್ರಿ ಮಾಡ್ಕೊಂಡಿದೀವಿ ಹೊರತು ನಾವು ಅಧಿಕಾರಕ್ಕೆ ಬರ್ಬೇಕು ಅಂತ ಎಲ್ಲಿ ಮೈತ್ರಿ ಮಾಡ್ಕೊಂಡಿಲ್ಲ. ಆಮೇಲೆ ತಾವು ಗಮನಿಸಿದ್ರೆ ನಮಗ್ ಸಿಕ್ಕಿರೋಂಥದ್ದು ಬರೀ 18 ತಿಂಗಳು 20 ತಿಂಗಳು ಅಷ್ಟೇನೆ ಆಡಳಿತ ಮಾಡೋದಕ್ಕೆ ಒಂದು ಆಪರ್ಚುನಿಟಿ ಸಿಕ್ಕಿರುವಂತದ್ದು. ಬಟ್ ನಮ್ಗೆ ಸಿಕ್ಕಿರುವಂತ ಈ 18 ತಿಂಗಳು 20 ತಿಂಗಳಲ್ಲಿ ಸನ್ಮಾನ್ಯ ಕುಮಾರಣ್ಣನವರು ಜನ ಮೆಚ್ಚುವಂತ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ. ಅದರಲ್ಲಿ ಕೆಲವೊಂದು ಉದಾಹರಣೆಗಳನ್ನ ಹೇಳ್ಕೊಂಡು ಹೋದಾದ್ರೆ ನಿಮ್ಗೆ ರೈತರ ಸಾಲ ಮನ್ನಾ ಮಾಡಿರುವಂತದ್ದು, ಅವತ್ತಿನ ಕಾಲಕ್ಕೆ 25,000 ಕೋಟಿ
ನಿಮ್ಗೆ ಸಾಲ ಮನ್ನಾ ಮಾಡಿದ್ರು ವಿತೌಟ್ ಎನಿ ಫೈನಾನ್ಷಿಯಲ್ ಡಿಫಿಸಿಟ್. ಅವ್ರ ಪ್ರಣಾಳಿಕೆಯಲ್ಲಿ ಹೇಳ್ತಾ ಇದ್ದು 50,000 ಕೋಟಿ ಮನ್ನಾ ಮಾಡ್ತೀನಿ ಅಂತ. ಆದ್ರೆ ಯಾವ್ದು ಚಿಕ್ಕಪಟ್ಟದ್ದು ಕೋಆಪರೇಟಿವ್ ಸೊಸೈಟಿಯಲ್ಲಿ ತೆಗೆದುಕೊಂಡಿರುವಂತ ಸಾಲವನ್ನ ಮಾತ್ರ ಮನ್ನಾ ಮಾಡಲಾಯಿತು. ಆದ್ರೆ ಯಾವುದೇ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ತಗೊಂಡಿರುವಂತ ಸಾಲವನ್ನ ಮನ್ನಾ ಮಾಡ್ಲಿಕ್ಕೆ ಆಗ್ಲಿಲ್ಲ. ಇಲ್ಲ ನೋಡಿ, ನಿಮ್ಗೆ ಸಣ್ಣ ಇಳುವಳಿದಾರರು ಯಾರಲ್ಲಿ ಸಾಲ ಮಾಡಿದ್ರು ಅದಷ್ಟನ್ನು ಸಾಲ ಮನ್ನಾ ಮಾಡಿದ್ರು. ಓಕೆ, ಮತ್ತೆ ಮುಂದಿನ ಬಾರಿ ಏನಾದ್ರೂ ಕುಮಾರಸ್ವಾಮಿ ಅವರಿಗೆ ಮತವನ್ನ ಹಾಕ್ಬೇಕು ಅನ್ನೋದಾದ್ರೆ ಹಿಂದೆ ಅವ್ರು ಮಾಡಿರುವಂತಹ ಯಾವ ಕಾರ್ಯಕ್ರಮಗಳನ್ನ ಜನ ನೆನಪಿಸ್ಕೊಳ್ತಾರೆ ಅಂತ ಅನ್ಸುತ್ತೆ? ನೋಡಿ, ಸನ್ಮಾನ್ಯ ಕುಮಾರಣ್ಣನವರ ಆಡಳಿತದಲ್ಲಿ ನಿಮಗೆ ಒಂದು ವಿಭಾಗ ಒಂದು ಜನಾಂಗಕ್ಕೆ ಅಂತ ಅವ್ರ ಆಡಳಿತ ಮಾಡಿಲ್ಲ. ತಾವು ಗಮನಿಸಿದ್ರೆ ನಿಮಗೆ ಈಗೇನು ಬೋಗಸ್ ಗ್ಯಾರಂಟಿಗಳನ್ನ ಕಾಂಗ್ರೆಸ್ ಕೊಟ್ಕೊಂಡು ಓಡಾಡ್ತಾ ಇದಾರಲ್ಲ, ಇದನ್ನೆಲ್ಲ ನಾವು ಈ ಹಿಂದೆನೆ ಸಾಕಷ್ಟು ಟಾರ್ಗೆಟ್ ಮಾಡಿದೀವಿ. ನೀವು ಯಾವ ಒಂದು ಭಾಗದಲ್ಲಿ ಅಂತ ನೋಡೋದಾದ್ರೆ ನಿಮ್ಗೆ ಮಹಿಳೆಯರಿಗಿರ್ಬೋದು, ರೈತರಿಗಿರ್ಬೋದು, ವಿದ್ಯಾರ್ಥಿಗಳಿಗಿರ್ಬೋದು, ಸರ್ಕಾರಿ ನೌಕರರಿಗಿರ್ಬೋದು, ಈ ಎಲ್ಲಾ ಭಾಗದಲ್ಲೂ ಕವರ್ ಅಪ್ ಮಾಡಿದೀವಿ ನಾವು. ಕಾಂಗ್ರೆಸ್ಸಿಗರ ಗ್ಯಾರಂಟಿಯನ್ನ ಬೋಗಸ್ ಅಂತ ಹೇಳಿದ್ರಿ. ಇನ್ ಕೇಸ್ ನಿಮ್ದೇ ಸರ್ಕಾರ ಅಧಿಕಾರದಲ್ಲಿ ಬಂದಿದ್ರೆ ಆಗ ನೀವೇನು ಪಂಚರತ್ನ ಅಂತ ಹೇಳಿ ನೀವೇನು ಹೇಳಿದ್ರಿ ಅದು ನಿಜವಾಗ್ಲೂ ಜಾರಿ ತರ್ಲಿಕ್ಕೆ ಆಗ್ತಿತ್ತ? ಇವತ್ತಿಗೇನು ಖರ್ಚಾಗ್ತಿಲ್ಲ, ಅದಕ್ಕಿಂತ ಜಾಸ್ತಿ ದುಡ್ಡು ಖರ್ಚಾಗ್ತಿತ್ತು ಅಂತ ಅನ್ಸಲ್ವಾ? ನೋ ನೋಡಿ, ನಿಮಗೆ ಸನ್ಮಾನ್ಯ ಸಿದ್ದರಾಮಯ್ಯನವರು 17 ಬಜೆಟ್ ಮಂಡಿಸಿದೀನಿ ಅಂತ ಅವ್ರು ಹೇಳ್ಕೋಬಹುದು. ಆದ್ರೆ ಈ ಹಿಂದೆ ಮಾಡಿರೋ ಬಜೆಟ್ಗೂ ಇವಾಗ ಈ 3 ಬಾರಿ ನಿಮ್ಗೇನು ಈ ಗ್ಯಾರಂಟಿ ಬೋಗಸ್ ಅಂತ ಬಜೆಟ್ ಮಂಡಿಸಿದಾರೆ ನೋಡಿ, ಇದನ್ನ ನೀವು ಕಂಪ್ಯಾರಿಸನ್ ಮಾಡಿದ್ರೆ ಸರಿ ಸುಮಾರು 60,000 ಕೋಟಿ ವ್ಯಯ ಮಾಡ್ತಾ ಇದ್ದಾರೆ. ಸೊ ದಟ್ ಈಸ್ ನಾಟ್ ಕ್ರಿಯೇಟಿಂಗ್ ಎನಿ ಅಸೆಟ್ಸ್ ನಿಮಗೆ ರಾಜ್ಯಕ್ಕೆ ಏನು. ನಾವು ಪಂಚರತ್ನ ಅಂತ ಏನ್ ನಾವು ಒಂದು 5 ಕಾರ್ಯಕ್ರಮಗಳನ್ನ ಹಾಕೊಂಡಿದ್ವಿ, ಅಲ್ಲಿ ನಿಮಗೆ ಎಲ್ಲೂ ನಾವು ಫ್ರೀ ಕೊಟ್ಬಿಡ್ತೀವಿ ಎಲ್ಲಾರ್ಗು ಅನ್ನೋ ರೀತಿ ಇರ್ಲಿಲ್ಲ ಅದು ಪ್ರೋಗ್ರಾಮ್. ನಿಮಗೆ ಎಲ್ಲಿ ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಹೆಲ್ತ್ ವಿಷಯ ಅಂತ ತಗೊಳ್ಳೋಣ ಅಥವಾ ಸ್ಟೂಡೆಂಟ್ಸ್ಗೆ ಅಂತಾನೆ ತಿಳ್ಕೊಳ್ಳೋಣ, ಅವರಿಗೆ ಕಡಿಮೆ ಫೀಸ್. ಆಮೇಲೆ ನಿಮಗೆ ಒಂದು ಹೆಲ್ತ್ ಅಂತ ಒಂದು ಆಪರೇಷನ್ ಅಂತಂದ್ರೆ ಮಿನಿಮಮ್ ಒಂದು ಪ್ರೈಸ್ ಅಥವಾ ಒಂದು ಮಿನಿಮಮ್ ಫೀಸ್ ಅಲ್ಲಿ ಆಪರೇಷನ್ ಮಾಡುವಂಥದ್ದು. ಆಮೇಲೆ ರೈತರಿಗೆ ಈಗೇನು ಈಗ ಯಶಸ್ವಿನಿ ಯೋಜನೆ ಇರ್ಬೋದು, ಆಮೇಲೆ ನಿಮ್ಗೆ ನೋಡಿ ಸಬ್ಸಿಡಿಗಳು ರೈತರಿಗೆ ಫಾರ್ ಎಕ್ಸಾಂಪಲ್, ಈ ರೀತಿ ಪ್ರೋಗ್ರಾಮ್ಗಳನ್ನ ನಾವು ಮಾಡ್ಕೊಂಡಿದ್ವಿ ಹೊರತು ಎಲ್ಲೂ ನಿಮಗೆ ಅವ್ರಿಗೂ ಫ್ರೀ, ಇವ್ರಿಗೂ ಫ್ರೀ, ಪಕ್ಕದಲ್ಲಿರೋರ್ಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ ಅಂತ ಬೋಗಸ್ ತರ ಕಾಂಗ್ರೆಸ್ ಅವ್ರು ಹೇಳಿದಾರೆ. ನಾವೆಲ್ಲೂ ಮಾಡಿಲ್ಲ, ಆ ರೀತಿ ಮಾಡೋದು ಇಲ್ಲ. ನೀವೇನಾದ್ರೂ ಅಧಿಕಾರಕ್ಕೆ ಬಂದ್ರೆ ಗ್ಯಾರಂಟಿಯನ್ನ ತೆಗ್ದಾಕ್ತೀನಿ ಅಂತ ಹೇಳುವಂತ ತಾಕತ್ತಿದೆಯಾ ನಿಮ್ ಪಕ್ಷದವ್ರಿಗೆ? ನೋಡಿ, ಗ್ಯಾರಂಟಿ ಅನ್ನೋದನ್ನ ನಾವೆಲ್ಲೂ ವಿರೋಧ ಮಾಡ್ತಾ ಇಲ್ಲ. ಈ ಹಿಂದೆನೂ ಗ್ಯಾರಂಟಿಗಳು, ಫ್ರೀ ಬೀಸು ಅಥವಾ ಈ ತರ ಯೋಜನೆಗಳು ಮಾಡ್ಕೊಂಡು ವಿರೋಧ ಮಾಡೋದಿಲ್ಲ ಅಂತ ಹೇಳ್ತೀರಾ, ಬಟ್ ಬೋಗಸ್ ಅಂತ ಹೇಳ್ತೀರಾ. ನೋಡಿ, ನಿಮಗೆ ಯಾರಿಗೆ ನಿಜವಾಗ್ಲೂ ಅವಶ್ಯಕತೆ ಇದೆ, ಆ ಅವಶ್ಯಕತೆ ಇರೋಂತವ್ರಿಗೆ ನೀವು ಯಾವುದೇ ಒಂದು ಸೌಕರ್ಯಗಳನ್ನ ಅಥವಾ ಸವಲತ್ತುಗಳನ್ನ ಕೊಟ್ರೆ ಅದನ್ನ ಗ್ಯಾರಂಟಿ ಅಂತ ಹೇಳಕ್ ಬರಲ್ಲ. ಅರ್ಥ ಆಗ್ತಾ ಇದೆಯಾ? ಆದ್ರೆ ಯಾರಿಗೆಲ್ಲ ಸವಲತ್ತಿಲ್ಲ, ಫಾರ್ ಎಕ್ಸಾಂಪಲ್ ಈಗ ಫ್ರೀ ಬಸ್ ಅಂತಾನೆ ಇಟ್ಕೊಳ್ಳೋಣ. ಓಕೆ, ನೀವು ಸೀನಿಯರ್ ಸಿಟಿಸನ್ ಕೊಡಿ, ವಿದ್ಯಾರ್ಥಿಗಳು ಕೊಡಿ, ಹೆಣ್ಮಕ್ಳು ವರ್ಕಿಂಗ್ ಹೆಣ್ಮಕ್ಳು ಕೊಡಿ, ಅದನ್ನ ಬಿಟ್ಬಿಟ್ಟು ಎಲ್ಲಾರ್ಗೂ ಫ್ರೀ ಅಂತ ನೀವು ಕೊಡ್ತೀವಿ ಬಂದ್ರೆ ಈ ಗ್ಯಾರಂಟಿಗಳನ್ನ ರಾಷನಲೈಸ್ ಮಾಡ್ತೀರಾ ಅಂತ ಅನ್ಸುತ್ತಾ? ನೋಡಿ, ನಾವು ಗ್ಯಾರಂಟಿಗಳನ್ನ ಕ್ಯಾನ್ಸಲ್ ಮಾಡ್ತೀವಿ ಅಂತ ಎಲ್ಲೂ ಹೇಳ್ತಾ ಇಲ್ಲ, ಆದ್ರೆ ಅದನ್ನ ರಿಫೈನ್ ಮಾಡ್ತೀವಿ. ಈಗ ರಾಜ್ಯದ ಅಭಿವೃದ್ಧಿ ಕೂಡ ನೋಡ್ಬೇಕಲ್ವಾ ನಾವು. ಬರೀ ಗ್ಯಾರಂಟಿ ಬೇಡದಿರೋರ್ಗೆಲ್ಲ ಗ್ಯಾರಂಟಿ ಕೊಡ್ತೀವಿ, ಊಟ ಮಾಡಿರೋರ್ಗು ಮತ್ತೆ ಎಲೆ ಮೇಲೆ ಊಟ ಹಾಕ್ತಿವಿ ಅನ್ನೋದಕ್ಕೂ ಹೊಟ್ಟೆ ನಿಜವಾಗ್ಲೂ ಹಸ್ತಿರೋ ಅಂತವ್ರಿಗೆ, ಯಾರಿಗೆ ನಿಜವಾಗ್ಲೂ ನೆಸೆಸಿಟಿ ಇದೆಯೋ ಅಂತವ್ರಿಗೆ ಗ್ಯಾರಂಟಿ ಕೊಡ್ಬೇಕಾಗತ್ತೆ. ಇನ್ನ ಉಳಿದಂತ ಅಮೌಂಟ್ ಏನಿರುತ್ತೆ ಅದನ್ನ ನಾವು ಅಭಿವೃದ್ಧಿ ಕಡೆ ಖರ್ಚು ಮಾಡ್ಬೇಕಾಗುತ್ತೆ. ಅದ್ರ ಜೊತೆಗೆ ಬೆಲೆ ಏರಿಕೆ ಕೂಡ ನಾವು ತಾವು ಗಮನಿಸಬೇಕಲ್ವಾ. ಗ್ಯಾರಂಟಿ ಕೊಡ್ತಾ ಇದೀವಿ ಅಂತ ರಾಜ್ಯದ ತಲೆ ಮೇಲೆ, ಜನರ ತಲೆ ಮೇಲೆ ನೀವು ಪ್ರೈಸ್ ಹೈಕ್ ನ ಕೊಟ್ಬಿಟ್ರೆ ಅದ್ರ ಏನ್ ಗ್ಯಾರಂಟಿ ಅಂತ ಹೇಳಕ್ಕಾಗುತ್ತೆ? ಮೈತ್ರಿ ವಿಚಾರಕ್ಕೆ ಬರೋದಾದ್ರೆ ಈ ಮೈತ್ರಿಯಿಂದ ಯಾರಿಗೆ ಲಾಭ ಜಾಸ್ತಿ? ನೋಡಿ, ಈ ಮೈತ್ರಿ ಅಂತ ಹೇಳಿದಾಗ ನಾವು ಕರ್ನಾಟಕ ರಾಜ್ಯದ ಜನತೆಗೆ ಲಾಭ ಆಗೋ ನಿಟ್ಟಿನಲ್ಲಿ ನೋಡ್ಬೇಕು. ನೋಡಿ, ನಿಮಗೆ ಈಗ ಒಂದು ರಾಷ್ಟ್ರೀಯ ಪಕ್ಷ ಆಗಿರುವಂತ ಕಾಂಗ್ರೆಸ್, ಯಾಕಂದ್ರೆ ಇದನ್ನ ನೀನು ಕೇಳಿದೆ ಅಂದ್ರೆ ಈಗಾಗಲೇ ಹಿಂದೆ ನೀವು ಮೈತ್ರಿ ಮಾಡ್ಕೊಂಡಿದ್ವಿ, ನೀವು ಯಾವಾಗೆಲ್ಲ ಮೈತ್ರಿ ಮಾಡ್ಕೊಳ್ತೀರಾ, ಯಾವ ಬಾರಿ ಕೂಡ ನೀವು 5 ವರ್ಷ ಕಂಪ್ಲೀಟ್ ಮಾಡೋದಿಲ್ಲ. ಅಲ್ಲಿ ಹಿಂದೆ ಕಾಂಗ್ರೆಸ್ ಜೊತೆ ಮಾಡ್ಕೊಂಡಾಗ 2-2.5 ವರ್ಷಕ್ಕೆ ಒಂದು ಸರ್ಕಾರ ಬಿದ್ದೋಗಿತ್ತು, ಧರ್ಮಸಿಂಗರ ಸರ್ಕಾರ. ಇನ್ನೊಂದು ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ 1.25 ವರ್ಷದ ಆ ಸರ್ಕಾರನು ಬಿದ್ದೋಯ್ತು. ಇನ್ನ ಯಡಿಯೂರಪ್ಪ ಅವ್ರ ಜೊತೆ ಏನ್ ಮೈತ್ರಿ ಮಾಡ್ಕೊಂಡಿದ್ರಿ 2007ರಿಂದ 8, ಆಗ ಕೂಡ ಕೇವಲ 20 ತಿಂಗಳು ಮಾತ್ರ ನೀವು ಅಧಿಕಾರದಲ್ಲಿ. ಇದೇ ರೀತಿ ನೀವು ಮಾಡ್ಕೊಳ್ತಾ ಹೋದ್ರೆ ನಿಮ್ಗೆ ಅಧಿಕಾರ ಬೇಕು, ಅದಕ್ಕೆ ಮೈತ್ರಿ ಮಾಡ್ಕೊಳ್ತೀರಾ. ಆಮೇಲೆ ನಿಮ್ಗೆ ಅಧಿಕಾರ ಸಾಕಾಗುತ್ತೆ, ಇಲ್ಲಾಂದ್ರೆ ಏನು ನೀವು ಅನ್ಕೊಂಡಂತೆ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ, ಆಮೇಲೆ ಮೈತ್ರಿ ಬಿಟ್ಟು ಬರ್ತೀರಾ. ಇದೇನು ಮಕ್ಕಳಾಟನ ಮೈತ್ರಿ ಮಾಡ್ಕೊಳ್ಳೋದು ಮತ್ತೆ ಮೈತ್ರಿ ಮುರಿಯೋದು? ನೋಡಿ, ಇಲ್ಲಿ ಮೈತ್ರಿ ಸರ್ಕಾರಗಳನ್ನ ತಾವು ಗಮನಿಸೋದಾದ್ರೆ 2 ಬಾರಿ ಸನ್ಮಾನ್ಯ ಕುಮಾರಣ್ಣನವರು ಮುಖ್ಯಮಂತ್ರಿ ಆದಾಗಲೂ ಕೂಡ ನಾವು ಯಾವುದೇ ಒಂದು ಸರ್ಕಾರನ ಮೇಲ್ಮಟ್ಟದಲ್ಲಿ ಹೈಕಮಾಂಡ್ ಜೊತೆ ನಾವು ಮೈತ್ರಿ ಮಾಡ್ಕೊಂಡಾಗ ಸ್ಥಳೀಯವಾಗಿ ಆ ಒಂದು ಕ್ಯಾಪ್ಟನ್ಸಿನ ಅಕ್ಸೆಪ್ಟ್ ಮಾಡ್ಕೋಬೇಕಾಗ್ತದೆ. ಈಗ ಸನ್ಮಾನ್ಯ ಕುಮಾರಣ್ಣನವರ ಆಡಳಿತ ಆಸ್ ಎ ಮುಖ್ಯಮಂತ್ರಿ ಅಂತ ಅವ್ರು ಅಕ್ಸೆಪ್ಟ್ ಮಾಡ್ಕೊಂಡಾಗ ಆ ಮೈತ್ರಿ ಸರ್ಕಾರದಲ್ಲಿ ನಾವು ಏನೊಂದು ಪಕ್ಷದ ಜೊತೆ ಇರ್ತೀವಿ, ಅವರಲ್ಲಿ ಬೆರ್ಕು ಬಂದಿದೆ, ಅವ್ರ ಕಡೆಯಿಂದ ನಮಗೆ ಆಗಿರುವಂತ ತೊಂದರೆಗಳು ಅನ್ನೋದನ್ನ ಬಿಟ್ರೆ ನಾವೆಲ್ಲೂ ಆಸ್ ಎ JDS ನಾವ್ ಯಾರಿಗೂ ತೊಂದರೆ ಕೊಟ್ಟಿಲ್ಲ, ಯಾರಿಗೂ ನಮ್ಮಿಂದ ಮೈತ್ರಿ ಸರ್ಕಾರಗಳ ಬಿದ್ದುವಂತ ಎಲ್ಲೂ ಅಂತ ಹೇಳಿಕೆಗಳನ್ನ ನಾವು ನೋಡಿಲ್ಲ. JDSಗೆ ಜನ ಮ್ಯಾಂಡೇಟ್ ಅನ್ನ ಕೊಡ್ತಿಲ್ಲ ಅನ್ನೋದಾದ್ರೆ ಇದು 30-40 ಸೀಟ್ಗಳನ್ನ ಗೆದ್ದು ನೀವು ಹೋಗಿ ನಾವು ಕಿಂಗ್ ಮೇಕರ್ ಆಗ್ತೀವಿ ಅಂತ ಹೇಳ್ಬಿಟ್ಟು ನೀವೇ ಇಲ್ಲಿ ಮುಖ್ಯಮಂತ್ರಿ ಆಗ್ಕೊಡೋದು ರಾಜಕೀಯವಾಗಿ ಅಥವಾ ನೈತಿಕವಾಗಿ ನಿಮ್ಗೆ ಸರಿ ಅಂತ ಅನ್ಸುತ್ತಾ?
ನೋಡಿ, ನಾವು 20 ಸೀಟ್ ಗೆದ್ದಿದೀವ, 30 ಸೀಟ್ ಗೆದ್ದಿದೀವ ಅಥವಾ 60 ಸೀಟ್ ಗೆದ್ದಿದೀವ ಅನ್ನೋ ವಿಚಾರ ಅಲ್ಲ. ಅಧಿಕಾರದಲ್ಲಿರೋದು ಮಾತ್ರ ಅಲ್ಲ, ಮುಖ್ಯ. ಅಧಿಕಾರದಲ್ಲಿ ನಾವಿಲ್ಲ ಸ್ವಾಮಿ. ತಾವು ಗಮನಿಸಿದ್ರೆ ಈ 2 ಬಾರಿ ಹ್ಮ್. JDS ಅವರು, ನೀವು KPCC ಆಫೀಸು ಅಥವಾ ಕಾಂಗ್ರೆಸ್ ಅವರ ನಾಯಕರ ಮನೆಗೆ ನಾವು ಹೋಗಿರ್ಲಿಲ್ಲ, ಹ್ಮ್. ಅಥವಾ ಬಿಜೆಪಿ ಮಲ್ಲೇಶ್ವರಂ ಆಫೀಸ್ಗೋ ಅಥವಾ ಡಾಲರ್ಸ್ ಕಾಲೋನಿಗೋ ನಾವು ಹೋಗಿರ್ಲಿಲ್ಲ ಸ್ವಾಮಿ. Okay. ಪದ್ಮನಾಭ ನಗರಕ್ಕೆ ಕಾಂಗ್ರೆಸ್ ಅವರಾಗ್ಲಿ ಅಥವಾ ಬಿಜೆಪಿ ಅವರಾಗ್ಲಿ ಹುಡಿಕೊಂಡ್ ಬಂದ್ಬಿಟ್ಟಿಲ್ಲ. ಸನ್ಮಾನ್ಯ ಕುಮಾರಣ್ಣನವರೇ CM ಆಗಬೇಕು, ನಾವು ನಿಮಗೆ ಬೆಂಬಲ ಕೊಡ್ತೀವಿ ಅಂತ ಬಂದಿದ್ದೇವೆ ಹೊರತು ನಾವ್ ಯಾರನ್ನು ಹುಡಿಕೊಂಡು ಹೋಗಿಲ್ಲ. 2024ರಲ್ಲಿ NDA ಜೊತೆ ಮತ್ತೆ ಅಲಯನ್ಸ್ ಮಾಡ್ಕೊಳ್ತಿರಲ್ಲ, ಆಗ್ಲೂ ಬಿಜೆಪಿ ಅವರು ಹುಡಿಕೊಂಡ್ ಬಂದಿದ್ರ ನಿಮ್ಮನ್ನ. ನೋಡಿ, ರಾಜ್ಯ ರಾಜಕಾರಣನೇ ಬೇರೆ, ರಾಷ್ಟ್ರ ರಾಜಕಾರಣನೇ ಬೇರೆ. ನಿಮ್ಗೆ Okay. ಇಲ್ಲಿ ರಾಜ್ಯ ರಾಜಕಾರಣದಲ್ಲಿ ಈಗ ನಾವು ಆಪೋಸಿಟ್ ಪಾರ್ಟಿಲಿ ಇದೀವಿ, ಹ್ಮ್. ಆದ್ರೂ ನಾವು NDA ಜೊತೆ ಮೈತ್ರಿಕೂಟದಲ್ಲಿ ಇದೀವಿ. ಹ್ಮ್. ಈಗ ರಾಷ್ಟ್ರ ರಾಜಕಾರಣಕ್ಕೆ ಅಂತ ಬಂದಾಗ ಸನ್ಮಾನ್ಯ ಮೋದಿಜಿಯವರ ನೇತೃತ್ವದಲ್ಲಿ ನಮಗೆ ಒಂದು ಒಳ್ಳೆ ಆಡಳಿತ ಸಿಗುತ್ತೆ, ಸುಭದ್ರವಾಗಿರುತ್ತೆ, ಮೋರ್ ದೆನ್ ಎನಿಥಿಂಗ್ ಎಲ್ಸ್ ಸ್ಟೇಬಲ್ ಆಗಿರುತ್ತೆ ಒಂದು ಗವರ್ಮೆಂಟ್ ಅನ್ನೋ ಒಂದು ವಿಚಾರದಲ್ಲಿ ರಾಷ್ಟ್ರದ ಹಿತಕ್ಕೋಸ್ಕರ ಸನ್ಮಾನ್ಯ ದೇವೇಗೌಡ ಅಪ್ಪಾಜಿ ಅವರು ಒಂದು ಇರೋದು ದೂರದ ಯೋಚನೆ ಮಾಡ್ಬಿಟ್ಟು NDA ಜೊತೆ ನಾವು ಮೈತ್ರಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡ್ಬಿಟ್ಟು ನಾವು ಅಲಯನ್ಸ್ ಅಲ್ಲಿ ಇದೀವಿ. ಇದೇ ದೇವೇಗೌಡರು 2014 ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳ್ತಾರೆ, ನರೇಂದ್ರ ಮೋದಿ ಏನಾದ್ರು ಪ್ರಧಾನಮಂತ್ರಿ ಆದ್ರೆ ನಾನು ಭಾರತವನ್ನು ಬಿಟ್ಟು ಆಚೆ ಹೋಗ್ತೀನಿ ಅಂತ. ಅವತ್ತಿಗೆ ನರೇಂದ್ರ ಮೋದಿ ಅವರನ್ನ ಅಪೋಸ್ ಮಾಡ್ಲಾಗ್ತಿತ್ತು. ಆದ್ರೆ ಇತ್ತೀಚೆಗೆ ಅದೇ ದೇವೇಗೌಡರು ಮಾತನ್ನ ಹೇಳ್ತಾರೆ, ನನ್ನ ಮಗ ಅಂದ್ರೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗೋದು ಬಿಡೋದು ನರೇಂದ್ರ ಮೋದಿ ಅಮಿತ್ ಶಾ ಕೈಯಲ್ಲಿದೆ ಅಂತ. ಏನಕ್ಕೆ ಈ ರೀತಿ ಬದಲಾವಣೆ? ರಾಜಕೀಯ ನಾಟಕ ಅಂತ ಅನ್ಸಲ್ವಾ? ನೋಡಿ, ನಿಮ್ಗೆ ಅವತ್ತಿನ ಕಾಲಘಟ್ಟದಲ್ಲಿ ಅವತ್ತಿನ ಪೊಲಿಟಿಕಲ್ ಸ್ಟ್ರಾಟಜಿ ಅಥವಾ ಪೊಲಿಟಿಕಲ್ ಕ್ಯಾಲ್ಕುಲೇಷನ್ಸ್ ಬೇರೆ ಇರುತ್ತೆ. ಅವತ್ತು ದಿವಸ ನಮಗೆ ಓಕೆ ಈ ರೀತಿ ಇರಬಹುದೇನೋ ಮುಂದೆ ಫ್ಯೂಚರ್ ಅಲ್ಲಿ ಅಂತ ಒಂದು ಸ್ಟ್ರಾಟಜಿಸ್ ಚೇಂಜ್ ಆದಾಗ ಇವತ್ತಿನ ಕಾಲ ಮಟ್ಟಕ್ಕೆ ನಮ್ಗೆ ಅನ್ನಿಸ್ತಾ ಇದೆ. ನೋಡಿ, ಈಗ 3 ಟರ್ಮ್ಸ್ ನಿಮ್ಗೆ ಕಾನ್ಸಿಕ್ಯೂಟಿವ್ ಆಗಿ NDA ಪವರ್ ಅಲ್ಲಿ ಇದೆ. ಸಾಕಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ನೋಡ್ತಾ ಇದೀವಿ, ಸಾಕಷ್ಟು ಸ್ಟೇಬಲ್ ಆಗಿದೆ ದೇಶ. ಇಂಡಿಯಾನೇ 2019 ಲೋಕಸಭಾ ಚುನಾವಣೆಯಲ್ಲಿ ನೀವು ಕಾಂಗ್ರೆಸ್ ಒಂದಿಗೆ ಮೈತ್ರಿಯನ್ನ ಮಾಡ್ಕೊಂಡು ನಿಲ್ತೀರಾ, ನಿಮ್ಮ ದೇವೇಗೌಡರನ್ನು ಕೂಡ ಕರ್ಕೊಂಡು ಬಂದು ತುಮಕೂರಲ್ಲಿ ನಿಲ್ಲಿಸಲಾಗುತ್ತೆ, ಸೋಲಿಸಲಾಗುತ್ತೆ. ಅವತ್ತಿಗೆ ಮೋದಿ ಸರ್ಕಾರ ಚೆನ್ನಾಗಿ ಕೆಲಸ ಮಾಡ್ತಿದೆ ಅಂತ ಅನ್ಸಿರ್ಲಿಲ್ವಾ ನಿಮಗೆ? ನೋಡಿ, ನಮಗೆ ಮೈತ್ರಿ ಸರ್ಕಾರಗಳ ಜೊತೆ ಅಥವಾ ಮೈತ್ರಿ ಪಕ್ಷಗಳ ಜೊತೆ ನಾವು ಸೇರ್ಕೊಂಡಾಗ ನಾವೊಂದು ಪ್ರಾದೇಶಿಕ ಪಕ್ಷ ಆದಾಗ ನಮ್ಮಿಂದ ಅವ್ರಿಗೂ ಅನುಕೂಲ ಆಗ್ಬೇಕು, ಅವರಿಂದ ನಾವು ಸೀಟ್ ಗೆಲ್ಲೋ ತರ ಆಗುತ್ತೆ. ನಮಗೆ ಅದ್ರ ಹಿಂದೆ ಆದಂತ ಕೆಲವೊಂದು ಕಹಿ ಘಟನೆಗಳನ್ನ ನಾವು ನೆನೆಸೋದಾದ್ರೆ, ಈಗ ಮಂಡ್ಯದಲ್ಲಿ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಯಾರು ಸೋಲ್ಸಿದ್ರು, ಹೆಂಗ್ ಸೋಲ್ಸಿದ್ರು, ನಮ್ಮವರೇ ಎಲ್ಲ MLA ಗಳು ಇರ್ಬೇಕಾದ್ರೆ ಇದನ್ನೆಲ್ಲ ನಾವು ಗಮನಿಸಿದೀವಿ. ನಿಮ್ಮ MLA ಗಳೇ ಬಾಯಿಗೆ ಬಂದಂತೆ ಮಾತಾಡಿದ್ರೆ, ಜನರ ಸ್ವಾಭಿಮಾನವನ್ನ ಆತ್ಮಾಭಿಮಾನವನ್ನ ಕೆಣಕಿದ್ರೆ ಜನ ಸುಂದರ್ತಾರೆ ಅಂತ ಅನ್ಸುತ್ತಾ? ಕಾರಣ ಮಂಡ್ಯ ರಾಜಕಾರಣ ಅಂತ ಬಂದಾಗ ಮಂಡ್ಯದವರು ಅವ್ರು ಯಾವುದೇ ರೀತಿ ಮಾತನಾಡುವಂಥದ್ದು ಹೊರಟಿದ್ರು ಕೂಡ ರಾಜಕೀಯವಾಗಿ ತುಂಬಾ ತಿಳುವಳಿಕೆ ಇರುವಂತವ್ರು ಮಂಡ್ಯ ಜನ ಅಂತ ಹೇಳಲಾಗುತ್ತೆ. ಆ ವಿಚಾರ ನೋಡೋದಾದ್ರೆ ನಿಮ್ಮ ಪಕ್ಷದವರೇ ತಪ್ಪು ಮಾಡಿದ್ರು ಅಂತ ಅನಿಸ್ತಿಲ್ವಾ? ಇಲ್ಲ, ನೋಡಿ, ನಿಮಗೆ ಕೆಲವೊಂದು ಸತಿ ಕೆಲವೊಂದು ಬಾರಿ 1-2 ಮಾತುಗಳು ಬಂದಿರುವಂತದ್ದು ಅದು ಅವರವರ ವೈಯಕ್ತಿಕವಾಗುತ್ತೆ ಹೊರತು ಅದು ಪಾರ್ಟಿ ಸ್ಟ್ಯಾಂಡ್ ಆಗಲ್ಲ. ಅದು ಓಕೆ. ಕುಮಾರಸ್ವಾಮಿ ಅವರು ಅಥವಾ ದೇವೇಗೌಡರು ತನ್ನ ಮಗ ಮೊಮ್ಮಗನನ್ನೇ ಗೆಲ್ಲಿಸ್ಲಿಕ್ಕಾಗ್ಲಿಲ್ಲ, 3 ಬಾರಿ ಸೋತೋಗಿದ್ದಾರೆ ಅವರ ಮಗ ಅಥವಾ ಮೊಮ್ಮಗ ನಿಖಿಲ್ ಕುಮಾರಸ್ವಾಮಿ ಅವರು. ಇವತ್ತಿಗೆ ಜನರಲ್ಲಿರುವಂತ ಪ್ರಶ್ನೆ ಏನು ಅಂದ್ರೆ, ತನ್ನ ಮಗನನ್ನೇ ಗೆಲ್ಲಿಸ್ಲಿಕ್ಕೆ ಆಗ್ತಿಲ್ಲ, ಇನ್ನು ಪಕ್ಷವನ್ನ ನಂಬಿದಂತ ಕಾರ್ಯಕರ್ತರನ್ನ ಗೆಲ್ಲಿಸ್ತಾರ ಅನ್ನುವಂತ ಪ್ರಶ್ನೆ ಮೂಡುತ್ತೆ. ನೋಡಿ, ಇದು ದೊಡ್ಡ ಸುಳ್ಳು. ಇದು ನಾನು ಸ್ವತಃ 3 ಬಾರಿ ಸೋತಿರೋದು ಸುಳ್ಳ? ನೋಡಿ, 3 ಬಾರಿ ಸೋತಿರೋದು ನಿಜ. ಅದು ಸೋತಿರೋದು ಜನರ ಆದೇಶ ಏನಿದೆ ಅದನ್ನ ನಾವು ಒಪ್ಕೋಬೇಕಾಗತ್ತೆ. ಆದ್ರೆ ಅದ್ರ ಹಿಂದೆ ಇರುವಂತಹ ಸಾಕಷ್ಟು ಪೊಲಿಟಿಕಲ್ ಗೇಮ್ಸ್ ಗಳೇನಿರುತ್ತೆ ಅದನ್ನ ಕೂಡ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಒಂದು ತಮ್ಮ ಗಮನಕ್ಕೆ ತರೋದಾದ್ರೆ, ಇತ್ತೀಚೆಗೆ ನಡೆದಂತ ಚನ್ನಪಟ್ಟಣ ಬೈ ಎಲೆಕ್ಷನ್ ನಾನೇ ಸ್ವತಃ 2 ವಾರ ಅಲ್ಲೇ ಇದ್ದೆ. ಸನ್ಮಾನ್ಯ ದೇವೇಗೌಡ ಅಪ್ಪಾಜಿ ಅವರು ಅವರ ಈ 92-93 ವಯಸ್ಸಿನಲ್ಲಿ ಸ್ವತಃ ಅವರೇ ಅಖಾಡಕ್ಕೆ ಬಂದು ಕೂತ್ಕೊಂಡು ಪ್ರಚಾರಕ್ಕೆ ಬಂದಿದ್ರು. ಇದನ್ನ ಯಾವ ಪಕ್ಷದಲ್ಲಿ ನೋಡಿ, ಅದೇ ಕ್ಷೇತ್ರದಲ್ಲಿ ಸನ್ಮಾನ್ಯ ಕುಮಾರಣ್ಣನವರು ಈ ಹಿಂದೆ ಜಸ್ಟ್ ಒಂದು ನಾಮಿನೇಷನ್ ಮಾಡ್ಬಿಟ್ಟು 3 ಸತಿ ಓಡಾಡ್ಬಿಟ್ಟು ಹೋದ್ರು ಎಲೆಕ್ಷನ್ ಅಲ್ಲಿ ಗೆಲ್ಲಿಸಿರುವಂತಹ ಕ್ಷೇತ್ರಗಳಿವೆ ಅದು. ಸೊ ನಿಮಗೆ ಇಲ್ಲಿ ನಮ್ಮನ್ನ ಸೋಲಿಸಿದವರು ಯಾರು ಕೈ ಹಿಡ್ಕೊಂಡು ಕ್ಯಾಂಡಿಡೇಟೇ ಇಲ್ದಿರೋಂತ ಯೋಗೇಶ್ ಅವ್ರನ್ನ ಕರ್ಕೊಂಡೋಗಿ ನಿಲ್ಲಿಸ್ಕೊಂಡು ಮಾಡಿರುವಂತದ್ದು ಇದು. ಸೊ ಇದ್ರ ಬಗ್ಗೆ ಹೆಚ್ಚಿಗೆ ಮುಂದಿನ ಚುನಾವಣೆಯಲ್ಲಿ 4ನೇ ಬಾರಿ ಆದ್ರೂ ಕೂಡ ನಿಂತಾಗ ನಿಖಿಲ್ ಕುಮಾರಸ್ವಾಮಿ ಅವರು ಗೆಲ್ತಾರ? ನೋಡಿ, ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರು ಏನಾದ್ರು ಅಧಿಕಾರನೇ ಬೇಕು ಅನ್ನೋದಾಗಿದ್ರೆ ನಿಮಗೆ MLC ಗಳಿವೆ ಸಾಕಷ್ಟು, ಆಗ್ಬೋದಾಗಿತ್ತು, ಈಗ ಕೂಡ ಆಗ್ಬೋದಾಗಿತ್ತು. ಆದ್ರೆ ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರು 3 ಬಾರಿ ಸೋತರು ಕೂಡ ಇವತ್ತಿಗೆ ಕೂಡ ನಾನು ಜನರ ಮುಂದೆ ಹೋಗ್ತೀನಿ, ಜನರು ನನ್ನನ್ನ ಗೆಲ್ಲಿಸಬೇಕು, ಜನರ ಆದೇಶವನ್ನು ಪಡ್ಕೊಂಡು ಜನರಿಂದ ಆಯ್ಕೆ ಆಗ್ಬಿಟ್ಟೆ ನಾನು ವಿಧಾನಸೌಧ ಕಾಲಿಡೋದು ಅನ್ನೋಂತ ಒಂದು ಶಪಥ ಮಾಡಿದ್ದಾರೆ. ಇನ್ನೊಂದು ಬಾರಿ ಸೋತ್ರೆ ನೋ, ಯಾವುದೇ ಕಾರಣಕ್ಕೂ ಈ ಬಾರಿ ಸೋಲಕ್ ಚಾನ್ಸೇ ಇಲ್ಲ. 100% ಗೆಲ್ತಾರೆ. ಸನ್ಮಾನ್ಯ ಕುಮಾರಣ್ಣನವರು CM ಆಗೋದು ಎಷ್ಟು ಸತ್ಯ ಇದೆಯೋ 2028ಕ್ಕೆ, ಅದೇ ರೀತಿ ಅದರಲ್ಲಿ ಒಂದು ಸಚಿವ ಸಂಪುಟದಲ್ಲಿ ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಇರ್ತಾರೆ. ಮತ್ತೆ ಅದೇ ಕುಟುಂಬ ರಾಜಕಾರಣ ಮಾಡ್ತಿದ್ರ ಅಂತ ಯಾಕೆ ನೀವ್ ಯಾಕೆ ಈ
ರೀತಿ ಅನ್ಕೊಳ್ತೀರಾ? ನಿಮ್ಗೆ ಬೇರೆ ಈಗ ಕಾಂಗ್ರೆಸ್ ಅಲ್ಲಿ ಇಲ್ವಾ, ಬಿಜೆಪಿ ಇಲ್ವಾ? ಒಂದೇ ಫ್ಯಾಮಿಲಿಲಿ ಈಗ ನೀವು ಇತ್ತೀಚೆಗೆ ನಡೆದಂತ ದಾವಣಗೆರೆ ಬೈ ಎಲೆಕ್ಷನ್ಸ್ ಅಲ್ಲಿ ತಾವು ಗಮನಿಸಿದ್ರಿ, ಕ್ಯಾಂಡಿಡೇಟ್ ಯಾರಾದ್ರು, ಅವರ ತಂದೆ ಯಾರಾಗಿದ್ದಾರೆ, ಶಾಮನೂರ್ ಶಿವಶಂಕರಪ್ಪರ ಅವ್ರು ಏನಾಗಿದ್ರು, ಒಂದೇ ಮನೇಲಿ MLA MP ಎರಡೆರಡು MP MLA ಸಾಕಷ್ಟಿದೆ. ಆ ರೀತಿ ಡೈನಾಸಿಟಿ ನಾವು ಮಾತಾಡಕ್ ಹೋದ್ರೆ ಕಾಂಗ್ರೆಸ್ ಅಲ್ಲಿ ಪ್ರತಿಯೊಂದೊಂದು ಜಿಲ್ಲೆಗೆ ಒಂದೊಂದು ಡೈನಾಸಿಟಿ ಇದೆ. ಅಟ್ಲೀಸ್ಟ್ ಬೇರೆ ಫ್ಯಾಮಿಲಿಯಲ್ಲೆಲ್ಲ ಯಾರೋ 2 ಅಥವಾ 3 ಜನ ಇರ್ತಾರೆ. ಆದ್ರೆ ನಿಮ್ಮ ಫ್ಯಾಮಿಲಿ ಅಂದ್ರೆ ನಿಮ್ಮ ದೇವೇಗೌಡರ ಫ್ಯಾಮಿಲಿಯನ್ನ ನೋಡಿದಾಗ 2023 ಸಂದರ್ಭ ರಾಜ್ಯಸಭೆಯಲ್ಲಿ ಒಬ್ರು ಇರ್ತಾರೆ, ಲೋಕಸಭೆಯಲ್ಲಿ ಒಬ್ರು ಇರ್ತಾರೆ, ವಿಧಾನಸಭೆಯಲ್ಲಿ ಒಬ್ರು ಇರ್ತಾರೆ, ವಿಧಾನ ಪರಿಷತ್ತಲ್ಲಿ ಒಬ್ರು ಇರ್ತಾರೆ. ಇರುವಂತ ಎಲ್ಲಾ ಸದನಗಳಲ್ಲೂ ಕೂಡ ಒಂದೇ ಫ್ಯಾಮಿಲಿಯ ವ್ಯಕ್ತಿ ಇರ್ಬೇಕು ಅಂತ ಅನ್ಸುತ್ತಾ? ಒಂದು. ಇನ್ನು ಎರಡನೇ ವಿಚಾರ ಕೇಳೋದಾದ್ರೆ, ಇವತ್ತಿಗೂ ಕೂಡ ಭಾರತದಲ್ಲಿ ಡೈನಾಸ್ಟಿಕ್ ಪಾಲಿಟಿಕ್ಸ್ ಯಾವುದೇ ಪಕ್ಷಗಳಿಂದ ಏನು ಬರ್ತೇನಲ್ಲ. ಇವತ್ತಿಗೆ ಬಿಜೆಪಿಯಲ್ಲೂ ಕಾಣ್ತೀವಿ, ಕಾಂಗ್ರೆಸ್ ಅಲ್ಲೂ ಕಾಣ್ತೀವಿ, ಅದೇ JDS ಅಲ್ಲೂ ಕಾಣ್ತೀವಿ. ಆದ್ರೆ ಇಡೀ ಭಾರತದಲ್ಲಿ ಯಾವ್ದಾದ್ರು ಒಂದು ಫ್ಯಾಮಿಲಿ ಒಂದೇ ಬಾರಿಗೆ 8-9 ಜನ ಸಕ್ರಿಯ ರಾಜಕಾರಣದಲ್ಲಿ ಇರ್ತಾರೆ ಅನ್ನೋದಾದ್ರೆ, ಅಲ್ಲಿಗೆ ಭಾರತದ ರಾಜಕಾರಣದ ಇತಿಹಾಸದಲ್ಲಿ ಡೈನಾಸ್ಟಿಕ್ ಪಾಲಿಟಿಕ್ಸ್ ಅಲ್ಲಿ ನಿಮ್ಮ JDS ಒಂದು ಹೊಸ ಅಧ್ಯಾಯ ಅಥವಾ ಅದೇ ಒಂದು ಪ್ರತ್ಯೇಕ ಅಧ್ಯಾಯ ಅಂತ ನಿಮ್ಗೆ ಅನ್ಸಲ್ವಾ? ತಾವು ಆ ರೀತಿ ತಪ್ಪು ಅರ್ಥೈಸೋದು ಸುಳ್ಳು. ಅಂದ್ರೆ 8 ಜನ 9 ಜನ ಇದ್ದಿದ್ದು ಯಾಕೆ ಕುಮಾರಸ್ವಾಮಿ ಇದ್ರು, ಅನಿತಾ ಕುಮಾರಸ್ವಾಮಿ ಇದ್ರು, ನಿಖಿಲ್ ಕುಮಾರಸ್ವಾಮಿ ಇದ್ರು, ಪ್ರಜ್ವಲ್ 10 ಜನ ಅಧಿಕಾರದಲ್ಲಿ ಇದ್ರು ಅಂತಾನೆ ತಿಳ್ಕೊಳ್ಳಿ. ಯಾಕೆ ಇರಬೇಡ್ದ 10 ಜನರು? ಈಗ 224 ಕ್ಷೇತ್ರ ಇದೆ. 224 ಕ್ಷೇತ್ರದಲ್ಲೂ ನಾವೇನಿಲ್ವಲ್ಲ, ಆ ಕ್ಷೇತ್ರದಲ್ಲಿ ಬೇರೆ ಯಾರು ಕಾರ್ಯಕರ್ತರು ಇರಲ್ವಾ? ಇದಾರೆ, ಸಾಕಷ್ಟು ಇದಾರೆ. ಈಗ ನಿಮ್ಗೆ ಸಾಕಷ್ಟು TP ZP ಗಳೆಲ್ಲ ಇದೆ. ಅದ್ರಲ್ಲಿ ಎಲ್ಲರೂ ನಾವೇ ನಿಂತ್ಕೊಳಕ್ಕಾಗತ್ತಾ? ಈಗ 224 ಕ್ಷೇತ್ರದಲ್ಲಿ ಆಯ್ತು, ನಾವು 10 ಜನ ಇದೀವೋ 15 ಜನ ಇದೀವೋ, ಇನ್ನು 200 ಕ್ಷೇತ್ರಗಳು ಇದೆಯಲ್ಲ. ಸೊ ಅಲ್ಲಿ ಗೆಲ್ಲಲ್ವಲ್ಲ? ಅಲ್ಲ, ಇರ್ಲಿ, ಗೆಲ್ಲೋದು ಬಿಡೋದು ಅದು ಜನರು ತೀರ್ಮಾನ ಮಾಡ್ತಾರೆ. ಜನರು ತೀರ್ಮಾನ ಮಾಡ್ತಾರೆ. ನೋಡಿ, ಜನರು ತೀರ್ಮಾನ ಮಾಡ್ತಾರೆ 224 ಕ್ಷೇತ್ರದಲ್ಲೂ ಯಾರು ಮತ ಹಾಕಬೇಕು ಅಂತ. ನಿಮ್ಮ ಪಕ್ಷ ಎಲ್ಲಿ ಸ್ಟ್ರಾಂಗ್ ಇರುತ್ತೆ ಅಲ್ಲಿ ನಿಮ್ಮ ಪಕ್ಷದವರು ಅಂದ್ರೆ ನಿಮ್ಮ ಕುಟುಂಬದವರೇ ನಿಲ್ತಾರೆ. ಆದ್ರೆ ನಿಮ್ಮ ಪಕ್ಷ ಎಲ್ಲಿ ವೀಕ್ ಇರುತ್ತೆ ಅಲ್ಲಿ ಮಾತ್ರ ನೀವು ಕಾರ್ಯಕರ್ತರಿಗೆ ಕೊಡ್ತೀರಾ. ಅವ್ರು ಕೊಟ್ಟರು ಕೂಡ ಏನ್ ಪಡೆದಂಗೆ, ಏನ್ ಲಾಭ ಅವರಿಗೆ, ಕಾರ್ಯಕರ್ತರಿಗೆ? ಹಾಗಿದ್ರೆ ನಿಮಗೆ 60 ಸೀಟು, ನಾವು 60 ಜನನೇ ಇದ್ದಂಗಲ್ವಲ್ಲ ಈ ಹಿಂದೆ ತಗೊಂಡಾಗ. 60 ಜನರು ಏನು ಫ್ಯಾಮಿಲಿ ಅವರೇ ಇರ್ಲಿಲ್ವಲ್ಲ. ಅದು ಸುಳ್ಳು, ಅದು ದೂರದ ಮಾತು. ಅದು ಕಾಂಗ್ರೆಸ್ ಅವ್ರು ಹೇಳ್ಕೊಂಡು ಓಡಾಡ್ಬೋದು ಅಷ್ಟೇನೆ, ಬಟ್ ವಾಸ್ತವವಾಗಿ ಅದು ಸುಳ್ಳು. ಯಾರಾದ್ರೂ ಒಂದಿಬ್ರು ಮಾತ್ರ ಉಳ್ಕೊಳ್ತೀವಿ ಕುಟುಂಬದಲ್ಲಿ, ಮಿಕ್ಕವರೆಲ್ಲ ಬೇಡಪ್ಪ ರಾಜಕಾರಣ ಅಂತ ಯಾವತ್ತು ಅನ್ಸಿಲ್ವಾ? ಕಾರ್ಯಕರ್ತರಿಗೆ ಅನ್ಸಿಲ್ವಾ ಸಾಕಪ್ಪ ಇವ್ರದ್ದು ಕುಟುಂಬ ರಾಜಕಾರಣ ಅಂತ? ಇಲ್ಲ. ನೋಡಿ, ನಿಮಗೆ 2 ರಾಷ್ಟ್ರೀಯ ಪಕ್ಷಗಳು ಹಾಗೂ JDS ನ ನೀವೇನಾದ್ರು ಕಂಪೇರ್ ಮಾಡಿದ್ರೆ ಇವತ್ತಿನವರೆಗೂ ನಿಷ್ಠಾವಂತ ಕಾರ್ಯಕರ್ತರ ಅಂತ ಏನಾದ್ರು ಇದ್ರೆ ಅದು JDS ನಲ್ಲಿ ಮಾತ್ರ. ಕಾರ್ಯಕರ್ತರಿಗೆ ನಿಷ್ಠೆ ಇದೆ, ಆದ್ರೆ ಪಕ್ಷದ ನಾಯಕರಿಗೆ ನಿಷ್ಠೆ ಇಲ್ಲ ಅಂತ ಹೇಳ್ತಾರೆ. ನೋಡಿ, ನಿಮಗೆ ಏನ್ ಕೊಡ್ತೀವೋ ಅದು ವಾಪಸ್ ಸಿಗುತ್ತೆ. ಸೊ ಸನ್ಮಾನ್ಯ ಕುಮಾರಣ್ಣನವರು, ಸನ್ಮಾನ್ಯ ದೇವೇಗೌಡ ಅಪ್ಪಾಜಿ ಅವರು, ಪ್ಲಸ್ ಈಗ ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಕಾರ್ಯಕರ್ತರಿಗೆ ಏನ್ ಸಿಗುತ್ತೋ, ಒಂದು ಪ್ರಶಂಸನೆ ಆಗ್ಲಿ ಅಥವಾ ಒಂದು ಆಪರ್ಚುನಿಟೀಸ್ ಆಗ್ಲಿ, ಅದಕ್ಕೋಸ್ಕರನೇ ನಿಷ್ಠಾವಂತ JDS ಕಾರ್ಯಕರ್ತರು ಇವತ್ತು ಇನ್ನೂ ಪಕ್ಷದಲ್ಲಿ ಉಳ್ಕೊಂಡಿರುವಂತದ್ದು. ನಿಷ್ಠಾವಂತ ಕಾರ್ಯಕರ್ತರು ಇದ್ದಾರೆ ಅನ್ನೋದಾದ್ರೆ, ಇಂದಿನ ಚುನಾವಣೆಯಲ್ಲಿ 20-22% ವೋಟ್ ಶೇರ್ ಮತ ಪ್ರಮಾಣವನ್ನು ಪಡೆಯುತ್ತಿದ್ದಂತ ನಿಮ್ಮ ಪಕ್ಷ ಇವತ್ತಿಗೆ 13-14% ಬಂದಿದೆ ಅನ್ನೋದಾದ್ರೆ, ನಿಮ್ಮ ಪಕ್ಷದ ಕಾರ್ಯಕರ್ತರ ನಿಷ್ಠೆ ಎಲ್ಲಿಗೆ ಬಂತು? ಒಂದು. ಇನ್ನು ಎರಡನೇ ವಿಚಾರ, ಮಂಡ್ಯದಲ್ಲಿ ಯಾವತ್ತಿಗೂ ಕೂಡ ಒಂದ್ ಟೈಮ್ ಅಲ್ಲಿ ಮಂಡ್ಯದಲ್ಲಿ ಇದ್ದಂತ ಎಲ್ಲಾ ವಿಧಾನಸಭಾ ಸೀಟುಗಳು ಕೂಡ JDS ಸೆಕೆಯಲ್ಲೇ ಇತ್ತು. ಆದ್ರೆ ಅದು ಇವತ್ತಿಗೆ ನೀವೆಲ್ಲ ಉಳ್ಕೊಂಡದ್ದು ಯಾವ್ದೋ 1-2 ಮಾತ್ರ ಉಳ್ಕೊಂಡಿದ್ದೀರಾ. ಇನ್ನು ಹಾಸನ ಅಂತ ಬಂದಾಗ ಇವತ್ತಿಗೆ BJP ಕೂಡ ಅದು ಓಪನ್ ಅಪ್ ಆಗಿದೆ ಅನ್ನೋದಾದ್ರೆ, ನಿಮ್ಮ ಕಾರ್ಯಕರ್ತರ ಸಂಖ್ಯೆ ಕಡಿಮೆ ಆಗ್ತಿದೆ ಅಂತ ಅನ್ಸಲ್ವಾ? ಅಥವಾ ನಿಮ್ಮ ಕಾರ್ಯಕರ್ತರ ನಿಷ್ಠೆ ಬೇರೊಂದು ಪಕ್ಷಕ್ಕೆ ಹೋಗ್ತಿದೆ ಅಂತ ಅನ್ಸಲ್ವಾ? ನೋಡಿ, ಅನ್ಡೌಟೆಡ್ಲಿ JDS ನಿಷ್ಠಾವಂತ ಕಾರ್ಯಕರ್ತರ ಬಗ್ಗೆ ನೀವು ಕ್ವಶನ್ ಮಾಡೋದೇ ರಾಂಗ್. ಯಾಕೆಂದ್ರೆ ನಮ್ಮಲ್ಲಿರುವಂತಹ ನಮ್ಮ JDS ನಿಷ್ಠಾವಂತ ಕಾರ್ಯಕರ್ತರ ತರ ಬೇರೆ ನಿಮ್ಗೆ ಯಾವ ರಾಷ್ಟ್ರೀಯ ಪಕ್ಷದಲ್ಲೂ ಸಿಗಲ್ಲ. ಇನ್ನ ತಾವು ಸ್ಟಾಟಿಸ್ಟಿಕಲಿ ನಂಬರ್ಸ್ ಏನ್ ಹೇಳ್ತಾ ಇದ್ರಿ, ಇದು ನಿಮಗೆ ಟೋಟಲ್ ವೋಟ್ ಪರ್ಸೆಂಟೇಜ್ ಅಲ್ಲಿ ನಿಮಗೆ ಬೇರೆ 2 ರಾಷ್ಟ್ರೀಯ ಪಕ್ಷಗಳು ಎಷ್ಟೆಷ್ಟು ವೋಟ್ ಶೇರಿಂಗ್ ತಗೊಂಡಿದೆ ಅಂತ ತಗೊಂಡಾಗ, ನಮ್ಮ ಒಂದು ಪ್ರಾದೇಶಿಕತೆಯಲ್ಲಿ ಉಳ್ಕೊಂಡಾಗ ನಾವ್ ಎಷ್ಟು ವೋಟ್ ಶೇರಿಂಗ್ ತಗೊಂಡಿದೀವಿ ಅಂತಂದಾಗ ಅಲ್ಲಿ ಏನೋ ಡಿಫ್ರೆನ್ಸಸ್ ಆಗಿಲ್ಲ. ಮೇ ಬಿ 2, 3, 4, 5% ಅಷ್ಟು ಏನಾದ್ರು ವ್ಯತ್ಯಾಸಗಳಾಗಿರ್ಬೋದು. ಬಿಟ್ರೆ ನಾವು ಯಾವತ್ತೂ ಕಾನ್ಸ್ಟೆಂಟ್ ಆಗೇ ಬರ್ತಾ ಇದೀವಿ, ಕಾನ್ಸ್ಟೆಂಟ್ ಆಗೇ ಉಳಿಸ್ಕೊಂಡಿದೀವಿ. ನಿಖಿಲ್ ಕುಮಾರಸ್ವಾಮಿ ಅವರ 3 ಸೋಲುಗಳು ಪಕ್ಷಕ್ಕೆ ಆಘಾತ ಆಗ್ಲಿಲ್ವಾ? ಏನಕ್ಕೆ ಅಂದ್ರೆ, ಬೇರೆ ಎಲ್ಲೋ ಕರಾವಳಿ ಪ್ರದೇಶದಲ್ಲಿ ಅಲ್ಲೆಲ್ಲೋ ಉತ್ತರ ಕರ್ನಾಟಕದಲ್ಲಿ ಹೋಗಿ ನಿಂತು ಸೋತಿದ್ರೆ ಆಶ್ಚರ್ಯ ಅಂತ ಅನಿಸ್ತಿಲ್ಲ. ಅದಕ್ಕೆ ಉದಾಹರಣೆ ನಿಮ್ಮದೇ ಕುಮಾರಸ್ವಾಮಿ ಅವರು ಕೂಡ ಚುನಾವಣೆಯಲ್ಲಿ ಸೋತಿಲ್ಲ ಅಂತೇನಿಲ್ಲ, ಸೋತಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ನಿಲ್ತಾರೆ, ಚಿಕ್ಕಬಳ್ಳಾಪುರ ಅಲ್ಲಿ ಸೋಲ್ತಾರೆ. ಆದ್ರೆ ಚಿಕ್ಕಬಳ್ಳಾಪುರ ಅಂತ ಬಂದಾಗ ಇರ್ಲಪ್ಪ ಪರವಾಗಿಲ್ಲ, ಅದೇನೋ ಅದು ಸ್ಟ್ರಾಂಗ್ ಹೋಲ್ಡ್ ಅಲ್ಲ, ಪಕ್ಷದವ್ರು ಇರ್ಬೋದು, ಬಟ್ ಟೋಟಲ್ ಆಗಿ ಇಲ್ಲ ಅಂತ ಅನ್ನಿಸ್ಬೋದು. ಆದ್ರೆ ಇದೇ ನಿಖಿಲ್ ಕುಮಾರಸ್ವಾಮಿ ಅವರು 3 ಚುನಾವಣೆಯಲ್ಲಿ ನಿಂತು ಸೋತ್ರಲ್ಲ, ಆ 3 ಕೂಡ ಯಾರ ಭದ್ರಕೋಟೆ ಆಗಿತ್ತು ಅಂದ್ರೆ JDS ನ ಭದ್ರಕೋಟೆ ಆಗಿತ್ತು. ಒಂದು ರಾಮನಗರ, ಇನ್ನೊಂದು ಮಂಡ್ಯ, ಇನ್ನೊಂದು ಚನ್ನಪಟ್ಟಣ.
ನೋಡಿ, ಸೋಲು ಅನ್ನುವಂಥದ್ದು ಎಲ್ಲಾ ರಾಜಕಾರಣಿಗಳಿಗೂ ಇರುತ್ತೆ. ಹ್ಮ್. ಅದೇನ್ ನಮಗೆ ಪ್ರತ್ಯೇಕವಾಗಿದೆ ಅಂತ ಏನಿಲ್ಲ. ಓಕೆ. ಸನ್ಮಾನ್ಯ ಸಿದ್ದರಾಮಯ್ಯನವರು ಕೂಡ ಸಾಕಷ್ಟು ಬಾರಿ ಸೋತಿದ್ದಾರೆ. ಹ್ಮ್. ಈಗ ನೀವು ಲಾಸ್ಟ್ ಎಲೆಕ್ಷನ್ ಅಲ್ಲಿ ತಗೊಂಡ್ರೆ ಅವ್ರು ಇಲ್ಲಿ ಗೆಲ್ಲಕ್ಕಾಗಲ್ಲ ಅಂತ ಬಾದಾಮಿಗೆ ಹೋಗಿ ನಿಂತ್ಕೊಂಡಿದ್ರು. Okay. ಯಾವ ಮಾರ್ಜಿನಲ್ ಗೆದ್ದಿದ್ದಾರೆ ಅಂತ ನಾವೆಲ್ಲ 2,500-3 ಸಾವಿರ ಮಾಡ್ಸಿ. Yes. ಹ್ಮ್. ಈಗ ಸನ್ಮಾನ್ಯ DCM DK ಶಿವಕುಮಾರ್ ಅವ್ರು ಕೂಡ ಸೋತಿದ್ದಾರೆ. ಹ್ಮ್. ಯಾರು ಸೋತಿಲ್ಲ ಹೇಳಿ? ಎಲ್ಲಾರು ಸೋತಿದ್ದಾರೆ. ಅದು 3 ಬಾರಿ ಇರ್ಬೋದು, 1 ಬಾರಿ ಇರ್ಬೋದು. ಅವತ್ತಿನ ಕಾಲಘಟ್ಟದಲ್ಲಿ ನೀವು 1,000 ಓಟಲ್ಲಿ ಅಲ್ಲ, ಸೋತಿರುವಂತದ್ದು DK ಶಿವಕುಮಾರ್ ಸೋತಿರುವಂತದ್ದು ನಿಮ್ಮದೇ ದೇವೇಗೌಡರ ವಿರುದ್ಧ. ಅಫ್ಕೋರ್ಸ್. ಅದ್ರಲ್ಲಿ ಅಲ್ಲ, ದೇವೇಗೌಡರ ಸ್ಟೇಷನ್ ನೀವು ಕಡಿಮೆ ಮಾಡ್ತಿದ್ದೀರಾ? ಇಲ್ಲ ನೋಡಿ, ನಿಮ್ಗೆ ನೀವು ಈ ಇತ್ತೀಚೆಗಿರುವಂತ ಬೈ ಎಲೆಕ್ಷನ್ ಚನ್ನಪಟ್ಟಣ ತಾವು ಗಮನಿಸೋದಾದ್ರೆ, ಹ್ಮ್. ಯೋಗೇಶ್ವರ್ ಅವ್ರನ್ನ ಕಾಂಗ್ರೆಸ್ ಅಲ್ಲಿ ಕ್ಯಾಂಡಿಡೇಟೇ ಇರ್ಲಿಲ್ಲ. ಓಕೆ. ಯೋಗೇಶ್ವರ್ ಬಿಜೆಪಿಲಿ ಇದ್ದವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಕಾಂಗ್ರೆಸ್ ಅಲ್ಲಿ ನಿಲ್ಲಿಸ್ಕೊಳ್ತಾರೆ. ಹ್ಮ್. ಸೊ ಈಗ ಅಲ್ಲಿ ಓಟ್ ಸ್ಪ್ಲಿಟ್ ಆಗುತ್ತೆ. ಓಟ್ ಸ್ಪ್ಲಿಟ್ ಆದಾಗ ಲಾಸ್ಟ್ ನಮಗೆ ಮಾರ್ಜಿನ್ ಅಲ್ಲಿ ನಾವು ಸೋತಿದ್ದೆ ಬರೀ ಒಂದು 15,000 ಅಲ್ಲ, 12,000 ಯಾರು ಮತಗಳಷ್ಟೇ. ಇರ್ಲಿ, ಅದು ಅವರ ರಾಜಕಾರಣ. ಅಲ್ಲಲ್ಲ, But ನಿಮ್ಮ ನೋಡಿ, ರಾಜಕಾರಣ, ನಿಮ್ಮ ಅದ್ರ ಕಾರ್ಯಕರ್ತರ ನಮಗೆ ರಾಜಕಾರಣ. ಚನ್ನಪಟ್ಟಣ ಟೌನ್ ಅಲ್ಲಿ 15,000-18,000 ಮತಗಳು ಹ್ಮ್. ಆ ಡಿಫ್ರೆನ್ಸಸ್ ಇದ್ದ ಬಂತು. ಅದು ಯಾವ್ದೋ ಒಂದು ಕಮ್ಯುನಿಟಿ ಒಂಚೂರು ಮುನ್ಸ್ಕೊಂಡಿತ್ತು, ಅದರಿಂದ ಸೋತ್ವೆ ಹೊರತು ನಮಗೆ ಇವತ್ತು ಕೂಡ ಅನ್ಡಿಸ್ಪ್ಯೂಟೆಡ್ಲಿ 3 ಕ್ಷೇತ್ರದಲ್ಲೂ ನಾವು ಗೆದ್ದಿದೀವಿ ಅಂತ ಹೇಳ್ತೀನಿ. ಓಕೆ. ಪ್ರಜ್ವಲ್ ರೇವಣ್ಣ ಪ್ರಕರಣ ಆದ ನಂತರ ಪಕ್ಷಕ್ಕೆ ಒಂದಿಷ್ಟು ಇರುಸು ಮುರುಸಾಯ್ತು, ಎಂಬರಸಾಯ್ತು, ಕಾರ್ಯಕರ್ತರ ನಿಶ್ಚಯ ಬದಲಾಯಿತು ಅಂತ ಅನ್ಸಲ್ವಾ? ಇಲ್ಲ ನೋಡಿ, ಅದು ಕೆಲವೊಂದು ವಿಚಾರಗಳನ್ನ ನೋ ಕಮೆಂಟ್ಸ್ ಅಂತಾನೆ ಹೇಳುವಂಥದ್ದು ಉತ್ತಮ. ಓಕೆ.